ನಿಮ್ಮ ಕನಸಿನ ಮನೆಯನ್ನ ಕಟ್ಕೊಳ್ಳಿಕ್ಕೆ ನೀವೇನಾದ್ರೂ ಪ್ರೀಮಿಯಂ ಲಕ್ಸುರಿ ಪ್ಲಾಟ್ಸ್ಗೋಸ್ಕರ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿ ಬನ್ನಿ. ಏಕಾತ ಬಯಪ್ಪ ಅಂಡ್ ರೇರಾ ಅಪ್ರೋಡ್ 7 ಹಿಲ್ಸ್ ಕೋರ್ಟ್ಯಾರ್ಡ್. ಇದೇನಪ್ಪ ಒಳ್ಳೆ ರೆಸಾರ್ಟ್ ತರ ಇದೆ ಅಂತ ಅನ್ಕೊಳ್ತಿದ್ದೀರಾ? ಎಸ್, ಬನ್ನಿ. ಈ ಒಂದು ವೆಲ್ ಡೆವಲಪ್ಡ್ ಲೇಔಟ್ ಏನ್ ನೋಡ್ತಾ ಇದ್ದೀರಾ, ಇದರ MD ಆಗಿರುವಂತಹ ನಮ್ಮ ಜಗದೀಶ್ ಸರ್ ಇದ್ದಾರೆ. ಸೊ ಇದು 7 ಹಿಲ್ಸ್ ಕೋರ್ಟ್ಯಾರ್ಡ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಿದೀವಿ. ತುಂಬಾ ಲಕ್ಸುರಿ ಪ್ಲಾಟ್ಸ್ ಇಲ್ಲಿದೆ ಕಣ್ರಿ, ಬ್ಯೂಟಿಫುಲ್ ಆಗಿದೆ. ಯಾವ್ದು ಈ ಲೊಕೇಶನ್, ಎಲ್ಲಾ ಡೀಟೇಲ್ಸ್ ಹೇಳ್ತೀವಿ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ ವೀಕ್ಷಕರೇ. ಸರ್ ಏನ್ ಸರ್ ಇದು ಇಷ್ಟು ಚೆನ್ನಾಗಿದೆ, ಒಳ್ಳೆ ರೆಸಾರ್ಟ್ ತರ ಇದೆ, ಇದೊಂದು ಲೇಔಟ್ ಅಂತಾನೆ ಅನಿಸ್ತಿಲ್ಲ. ಖಂಡಿತ ಗ್ರೀನರಿ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಇವತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಗ್ರೀನರಿ ಎಲ್ಲಾನು. ಕರೆಕ್ಟ್. ನಮ್ ಪ್ರಕಾರ ಆಕ್ಚುಲಿ ರಿಯಲ್ ಎಸ್ಟೇಟ್ ಆಗ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗ್ಲಿ ಇದೆಲ್ಲಾನು ಪ್ರಿಯಾರಿಟಿ ಅಂದ್ರೆ 3 ಪಾಯಿಂಟ್ಸ್. ಸೊ ಒಂದು ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಕ್ಟ್ಲಿ. ಸೊ ಎಲ್ಲಿ ಲೊಕೇಟ್ ಆಗಿದೆ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಗೆ ಅಂತ. ಹೌದು. ಜೊತೆಗೆ ನಿಮ್ಗೆ ಡೆವಲಪ್ಮೆಂಟ್ ಮತ್ತೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್. 100%. ಅದ್ರ ಜೊತೆಗೆ ನೀವು ಲೀಗಲ್ ಕೂಡ ನೋಡ್ಬೇಕಾಗುತ್ತೆ. ಹೌದು. ಸೊ 4ನೇ ಪಾಯಿಂಟ್ ಒಂದು ನಾನು ಮೆನ್ಷನ್ ಮಾಡ್ತೀನಿ. ಕಸ್ಟಮರ್ ಆದವ್ರು ಲ್ಯಾಂಡ್ ತಗೊಂತೀರಾ, ಸೊ ಅದನ್ನ ಹಂಗೆ ಬಿಟ್ಬಿಡ್ತೀರಾ, ಅದನ್ನ ಡೆವಲಪ್ಮೆಂಟ್ಸ್ ಮಾಡಲ್ಲ. ಕರೆಕ್ಟ್. ಸೊ ಡೆವಲಪ್ಮೆಂಟ್ಸ್ ಮಾಡಿದ್ರೆ ಹೆಂಗ್ ರಿಟರ್ನ್ಸ್ ಬರುತ್ತೆ ಅನ್ನೋದು ಕೂಡ 4 ಪಾಯಿಂಟ್ ನಾವು ಖಂಡಿತ ಇವತ್ತು ಎಕ್ಸ್ಪ್ಲೈನ್ ಮಾಡೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ನೀವು ತುಂಬಾ ಇನ್ಫಾರ್ಮೇಟಿವ್. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾರ್ವರ್ಡ್ ಕೂಡ ನಾವು ಹೇಳಲಿಲ್ಲ ಅಂದ್ರೂ ಕೂಡ ನೀವು ಮಾಡ್ತೀರಾ. ಬಟ್ ನನ್ನ ರಿಕ್ವೆಸ್ಟ್, ಸ್ವಲ್ಪ ಪೇಷನ್ಸ್ ಅಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ. ಸರ್ ಮೇನ್ ಆಗಿ ಯಾರು ಈ ವಿಡಿಯೋ ನೋಡ್ಬೇಕು ಅಂತೀರಾ? ಇನ್ವೆಸ್ಟರ್ಸ್ ಯಾರಾದ್ರೂ ಆಗಿರ್ಲಿ. ಸೊ ಎಕ್ಸಾಂಪಲ್ ಇದು ಮಾತಾಡ್ತಾ ಹೋದ್ರೆ ಜಾಸ್ತಿನೇ ಇದೆ. ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ನಿಮ್ಗೆ ವೆನ್ ಇಟ್ ಕಮ್ಸ್ ಟು ಇವತ್ತು ಗೋಲ್ಡ್, ಇವಾಗ ನೀವು ಗೋಲ್ಡ್ ಪರ್ಚೇಸ್ ಮಾಡಕ್ಕೆ ಯಾರು ಲೋನ್ ಕೊಡ್ತಾರಾ? ಬ್ಯಾಂಕಲ್ಲಿ ಲೋನ್ ಕೊಡ್ತಾರ? ಕೊಡಲ್ಲ. ಬಟ್ ನಿಮ್ಗೆ ಸೈಟ್ ಪರ್ಚೇಸ್ ಮಾಡಕ್ ಲೋನ್ ಕೊಡ್ತಾರೆ. ಎಕ್ಸಾಕ್ಟ್ಲಿ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದು ಇನ್ವೆಸ್ಟ್ಮೆಂಟ್ ಆಕ್ಚುಲಿ, ಇದು ಅಸೆಟ್ ಇದೆ ಆಕ್ಚುಲಿ, ಅಲ್ವಾ? ಸೊ ಹಾಗಾಗಿ ನೀವು ಪ್ರತಿಯೊಬ್ರು ನಿಮ್ ಕೈಲಿ ಆಗತ್ತೋ ಸೊ ನೀವು ಟ್ರೈ ಮಾಡ್ಬೋದು. ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಎಲ್ಲ ಇರೋದ್ರಿಂದ ಖಂಡಿತ ನೀವು ಟ್ರೈ ಮಾಡ್ಬೋದು. 100%. ಸರ್ 7 ಹಿಲ್ಸ್ ಕೋರ್ಟ್ಯಾರ್ಡ್ ಎಲ್ಲಿ ಸರ್ ಇದು ಲೊಕೇಟ್ ಆಗಿರೋದು ಈ ಪ್ಲಾಟ್ಸ್? ಈಗ 7 ಹಿಲ್ಸ್ ಪ್ರಾಪರ್ಟಿ ಮಾಡಿರೋ ಕಂಪನಿ ನೇಮ್ ಬಂದು, ಸೊ ನೇಮ್ ಬಂದು 7 ಹಿಲ್ಸ್ ಕೋರ್ಟ್ಯಾರ್ಡ್. ದ ಲೊಕೇಶನ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ, ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ಟ್ ಗೇಟ್ ಇದೆಯಲ್ಲ, ಜಸ್ಟ್ 1.5 ಕಿಲೋಮೀಟರ್. ಫಸ್ಟ್ ಇಟ್ ಈಸ್ ವೆರಿ ಕಾರ್ಗೋ ರೋಡ್ ಅಂತಿತ್ತು, ಈಗ ಪ್ಯಾಸೆಂಜರ್ ಕೂಡ ಕೊಡ್ತಾ ಇದ್ದಾರೆ ಟು ಅವಾಯ್ಡ್ ಹೆಬ್ಬಾಳ್ ಟ್ರಾಫಿಕ್. ಸೊ ನಿಮಗೆ ಪ್ಯಾಸೆಂಜರ್ ಕಮ್ ಕಾರ್ಗೋ 2 ಎಂಟ್ರೆನ್ಸ್ ಬರುತ್ತೆ, ಜಸ್ಟ್ 1.5 ಕಿಲೋಮೀಟರ್. ಹಾಗೆ ಮೆಟ್ರೋ ಸ್ಟೇಷನ್ಗೆ 2 ಕಿಲೋಮೀಟರ್ ಆಗುತ್ತೆ, ಏರ್ಪೋರ್ಟ್ ಲಾಸ್ಟ್ ಮೆಟ್ರೋ ಸ್ಟೇಷನ್ಗೆ. ಹಾಗೆ ನಿಮಗೆ KDB ಇಂಡಸ್ಟ್ರಿಯಲ್ ಏರಿಯಾ 5000 acres, IT ಹಾರ್ಡ್ವೇರ್ ಅಂಡ್ ಏರೋಸ್ಪೇಸ್ ಪಾರ್ಕ್. ಇವತ್ತು ನೀವು ಎಕ್ಸಾಂಪಲ್ ಯಾವ್ಯಾವ ಕಂಪ್ನಿ ಇದ್ರೆ, ಬೋಯಿಂಗ್ ಇದೆ, ಸ್ಯಾಪ್ ಇದೆ, 40 acres ದೊಡ್ಡ ಕಂಪನಿ ಸ್ಯಾಪ್ ಬರ್ತಾ ಇದೆ, ಆಲ್ರೆಡಿ ಬಂದಿದೆ ನಿಮಗೆ. ಸೊ ಇನ್ಫೋಸಿಸ್ ಇದೆ, TE ಟೆಕ್ನಾಲಜಿ, ಸಮದ, ಸಿಪೆಟ್, ಯು ನೇಮ್ ಇಟ್, ಎಲ್ಲ ಕಂಪ್ನೀಸ್, BCC ಅಕಾಡೆಮಿ ಬಂದಿದೆ ಇವತ್ತು. ಸೊ ಬಂದ್ರೆ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಇದು ಬಂದು 5000 acres ನಿಯರ್ ಬೈ, ಜಸ್ಟ್ ಏರೋಸ್ಪೇಸ್ ಪಾರ್ಕ್ ಇಂದ 1 ಕಿಲೋಮೀಟರ್ ಆಗುತ್ತೆ. ಹಾಗೆ ಇಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಹೇಳ್ಬೇಕಾದ್ರೆ, ಇವತ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹಬ್ಸ್. ಯೂಶುವಲಿ ಏನ್ ಮಾಡ್ತಾರೆ, ಎಲ್ಲಾ ಸ್ಕೂಲ್ ಇಂಟರ್ನ್ಯಾಷನಲ್ ಇಟ್ಕೊಂಡ್ಬಿಡ್ತಾರೆ. ಆ ಥರ ಅಲ್ಲ. ಆರೋ ಇಂಟರ್ನ್ಯಾಷನಲ್ ಸ್ಕೂಲ್, ಡೆಲ್ಲಿ ಪಬ್ಲಿಕ್ ಸ್ಕೂಲ್, ನಿಮ್ಗೆ ರೇಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್, ಸ್ಟೋನಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಈ ಥರ ತುಂಬಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳಿದೆ ನಿಯರ್ ಬೈ. ಹಾಗೆ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಜಸ್ಟ್ ಮೇನ್ ಬ್ರಾಂಚ್ 7 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಸೊ ಇನ್ನೊಂದು ನಿಮಗೆ ಜಸ್ಟ್ 3 ಕಿಲೋಮೀಟರ್ಸ್ ಅಲ್ಲಿ ಚಾಣಕ್ಯ ಯೂನಿವರ್ಸಿಟಿ ಬರ್ತಾ ಇದೆ, ಆಲ್ರೆಡಿ ಬಂದಿದೆ. ಅದು ಕೂಡ ರಾಷ್ಟ್ರೋತ್ತನ ಸ್ಕೂಲ್ ಇದೆ. ಫೇಸ್ 2 ಇಂಡಸ್ಟ್ರಿಯಲ್ ಏರಿಯಾ ಬಂದು ಅದು ನಿಮಗೆ 4700 acres ಇದೆ, ಜಸ್ಟ್ ಹಾರ್ಡ್ಲಿ 3 ಕಿಲೋಮೀಟರ್ಸ್. ಹಾಗೆ ಬಿಫೋರ್ ಹಾಗೆ STR ಗಿಂತ ಜಸ್ಟ್ 2.5 ಕಿಲೋಮೀಟರ್ಸ್ ಬಿಫೋರ್ ಬರುತ್ತೆ. ಇದು ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಅಲ್ಲಿ ಇದೆ. ಸೊ ಹಾಗಾಗಿ ಈ ಲೊಕೇಶನ್ ಇದೆಯಲ್ಲ, ನಾನು ಅದಕ್ಕೆ ಜನಕ್ಕೆ ಹೇಳೋದು, ಪೇಷನ್ಸ್ ಇಟ್ಕೊಂಡು ಬನ್ನಿ. ಸೊ ಸ್ವಲ್ಪ ನಿಮ್ಮ ಹಾರ್ಡ್ ಅಂಡ್ ಮನಿ ಇನ್ವೆಸ್ಟ್ ಮಾಡ್ತೀರಾ, ಲೊಕೇಶನ್ ನ ಎಕ್ಸ್ಪ್ಲೋರ್ ಮಾಡಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೊಕೇಶನ್ ಇಂಪಾರ್ಟೆಂಟ್ ಅನ್ನೋದು. ಹೌದು. ಅಂಡ್ ಪೀಸ್ಫುಲ್ ಆಗಿದೆ ಕಣ್ರಿ. ಏರ್ಪೋರ್ಟ್ ಪಕ್ಕದಲ್ಲೇ ಇದ್ರು ಕೂಡ ಇಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಪೀಸ್ಫುಲ್ ಆಗಿದೆ. ಅಂಡ್ ಫ್ಯೂಚರ್ಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಖಂಡಿತ. ಹಾಗೆ ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ, ಡೆವಲಪ್ಮೆಂಟ್ ಅಂಡ್ ಮೇಂಟೆನೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಪ್ರಾಪರ್ಟಿ ಆಗಿರ್ಲಿ, ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಅದು ಹೋಗ್ಬಿಡುತ್ತೆ, ಎಸ್ಪೆಷಲಿ ಲ್ಯಾಂಡ್ ಎಲ್ಲ. ಸೊ ಹಾಗಾಗಿ ನಮ್ಗೆ ಡೆವಲಪ್ಮೆಂಟ್ಸ್ ನೀವು ನೋಡೋದಾದ್ರೆ, ಅರೌಂಡ್ ದ ಪ್ರಾಪರ್ಟಿ 10 feet ಹೈಟ್ ಕಾಂಪೌಂಡ್ ಕೊಟ್ಟಿದ್ದೀವಿ. ಹಾಗೆ 3 feet ನಿಮ್ಗೆ ಪಿಕೆಟ್ ಫೆನ್ಸಿಂಗ್ ವಿತ್ ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಸೊ ಹಾಗೆ ನೀವು ಗ್ರೀನರಿ ನೋಡಬಹುದು. ಆಲ್ಮೋಸ್ಟ್ 18,000 ಪ್ಲಾಂಟೇಶನ್ಸ್ ಆಗಿದೆ ಇಲ್ಲಿ ನೋಡೋದಾದ್ರೆ. 18,000 ಪ್ಲಾಂಟೇಶನ್. ಸೊ ಹಾಗಾಗಿ ನಿಮ್ಗೆ ಈಗ ಅನ್ಸುತ್ತೆ ಇದೆಲ್ಲ ರೆಸಾರ್ಟ್ ಅಲ್ಲಿ ಇದೀವಿ, ಪಾರ್ಕ್ ಅಲ್ಲಿ ಇದೀವಿ ಅನ್ಸುತ್ತೆ. ಸೊ ಜೊತೆಗೆ ನಮ್ಗೆ CC ರೋಡ್ಸ್ ಆಗಿದೆ, ನಿಮ್ಗೆ ಕಾಂಕ್ರೀಟ್ ರೋಡ್ ಮಾಡಿಸಿದೀವಿ. ನೋಡಬಹುದು, ರೋಡ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಸರ್ ಎಷ್ಟು ಇದು 30 feet? 30 feet ರೋಡ್ಸ್, ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡಿದೀವಿ. ಸೊ 7 lines ಕೇಬಲ್ಸ್ ಹೋಗಿದೆ, ಎಲ್ಲ ಅಂಡರ್ ಗ್ರೌಂಡ್ ಕೇಬಲ್ಸ್ ಯೂಸ್ ಮಾಡಿದೆ. ಅದ್ರ ಜೊತೆಗೆ ನಾವು ಪೈಪ್ಸ್ ಯೂಸ್ ಮಾಡಿರೋದು ಸುಪ್ರೀಂ 80 schedule ಪೈಪ್ಸ್ ಯೂಸ್ ಮಾಡಿದೀವಿ. ಆಕ್ಚುಲಿ ಅದು ಕೆಮಿಕಲ್ ಫ್ಯಾಕ್ಟರಿ ಯೂಸ್ ಮಾಡುವಂತದ್ದು. ಬಿಕಾಸ್ ಎಲ್ಲಾನು ಆ ಗ್ರೀನರಿ ಒಳಗಡೆ ಹೋಗಿರುತ್ತಲ್ಲ, ಅದು ಮೇಂಟೈನ್
ಮೇಂಟೆನೆನ್ಸ್ ಅಂಡರ್ ಬರಬಾರ್ದು ಅಂತ ಹೇಳಿ ಮಾಡಿದೀವಿ. ಸೊ ಜೊತೆಗೆ ಜನರು ಬಂದು ಏನ್ ಮಾಡ್ತಾರೆ, ಅಥವಾ ಕಸ್ಟಮರ್ ಬರೋರು ಬರೀ ರೇಟ್ ನೋಡ್ತಾರೆ, ಅಪ್ರೂವಲ್ ಇದೆಯಾ ನೋಡ್ತಾರೆ, ಇದನ್ನ ಯಾವುದು ನೋಡಲ್ಲ. ಆಕ್ಚುಲಿ ಏನ್ ಪೈಪ್ ಯೂಸ್ ಮಾಡಿದೀವಿ, ಅಂಡರ್ಗ್ರೌಂಡ್ ಅಂತ ಹೇಳ್ಬಿಡ್ತೀವಿ, ಅಂಡರ್ಗ್ರೌಂಡ್ ಯಾವ ಪೈಪ್ ಯೂಸ್ ಮಾಡಿದೀವಿ. ಈಗ ಎಲೆಕ್ಟ್ರಿಸಿಟಿ ಬಂದ್ರೆ ನಮಗೆ ಪಾಲಿಕೇಬಲ್ ಯೂಸ್ ಮಾಡಿದೀವಿ, ISI ಸ್ಟ್ಯಾಂಡರ್ಡ್. ಸೊ ಅದರಲ್ಲಿ ಫುಲ್ ಪ್ಲೇಟ್ಸ್ ಪವರ್ ತಗೊಂಡಿದೀವಿ. ಯೂಶುವಲಿ ಡೆವಲಪರ್ ಕೆಲವು ಕಡೆ ಏನ್ ಮಾಡ್ತಾರೆ, ಕಾಸ್ಟ್ ಕಟ್ ಡೌನ್ಗೋಸ್ಕರ ಏನ್ ಆಕ್ಚುಲಿ ನಿಮ್ಗೆ ರೋಡ್ ಕಟ್ಟಿಂಗ್ ಆಪ್ಷನ್ಸ್ ಕೊಟ್ಬಿಡ್ತಾರೆ. ಸೊ ಒಂದ್ ಮ್ಯಾನ್ ಹೋಲ್ಗೆ 4 ಕಡೆ ಪೈಪ್ಸ್ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಆತರ ಮಾಡಿಲ್ಲ. ಎವ್ರಿಥಿಂಗ್ ನಾವು ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ದೀವಿ. ಸೂಪರ್. ಸೊ ಜೊತೆಗೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬಂದಾಗ ಬೆಸ್ಕಾಮ್ದು 5 kV ಈಚ್ ಇಂಡಿವಿಜುವಲ್ ಸೈಟ್ಸ್ಗೆ ಆಲ್ರೆಡಿ ಪರ್ಚೇಸ್ ಮಾಡಿದೀವಿ. ನೀವು ಈಗ ಏನಾದ್ರೂ ಎಲ್ಲಾದ್ರೂ ಸೈಟ್ ತಗೊಂಡು ನೀವು 5 kV ತಗೋಬೇಕಂದ್ರೆ ಅಪ್ ಟು 3.5 lakh rupees ಡಿಪಾಸಿಟ್ ಮಾಡಬೇಕಾಗುತ್ತೆ ಬೆಸ್ಕಾಮ್ದು. ಇಲ್ಲಿ ನೀವು ₹1 ಮಾಡಬೇಕಾಗಿಲ್ಲ. 10 to 15,000 rupees ನೀವು ಕಟ್ಟಿದ್ರೆ ಇಮಿಡಿಯೇಟ್ ನಿಮ್ಗೆ ಮೀಟರ್ ಚಾರ್ಜಸ್ ಅಂತ ಹೇಳಿ ಮಾಡ್ಕೊಡ್ತಾರೆ. ಜೊತೆಗೆ ನಿಮ್ಗೆ ಪ್ರಾಪರ್ STP ನೋಡಿ, ಇದನ್ನೆಲ್ಲ ನೋಡ್ಬೇಕು. ಸೊ ಬೇರೆ ಕಡೆ ಲೇಔಟ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ 2 ಸೋಪ್ ಪಿಟ್ಸ್ ಮಾಡ್ಬಿಡ್ತಾರೆ, ಅಪ್ರೂವಲ್ ಅನ್ಬಿಟ್ಟು ಕೊಟ್ಬಿಡ್ತಾರೆ. ನೀವು ಯಾರು ಅದನ್ನ ನೋಡಕ್ ಹೋಗಲ್ಲ, ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಬಟ್ ಪ್ರಾಪರ್ STP 1,30,000 KLD ಕೆಪಾಸಿಟಿ ಇರುವಂತ STP ಮಾಡಿದೀವಿ. ಹಾಗೆ ರೀಸೈಕ್ಲಿಂಗ್ ವಾಟರ್ ನಿಮ್ಗೆ ಸಿಸ್ಟಮ್ಸ್ ಕೂಡ ಕೊಟ್ಟಿದ್ದೀವಿ. STP ಇಂದ ರೀಸೈಕ್ಲಿಂಗ್ ಆಗುವಂಥದ್ರಲ್ಲಿ ಅದೆಲ್ಲ ಕೂಡ ಈ ಪ್ಲಾಂಟೇಶನ್ ಬರುತ್ತೆ. ಹಾಗೆ ವಾಟರ್ ನಿಮ್ಗೆ ಹೈಡ್ರೋನೋಮೆಟಿಕ್ ಸಿಸ್ಟಮ್ ಇದೆ ನಿಮ್ಗೆ ಇಲ್ಲಿ. ಸೊ ಹಿಂಗೆ ಅಂದ್ರೆ ಈಗ ವಿಲಾಸ್ ಆಗ್ಲಿ ಅಪಾರ್ಟ್ಮೆಂಟ್ಸ್ ಆಗ್ಲಿ ಯಾವ ತರ ರನ್ ಆಗುತ್ತೆ ಆ ತರ. ನೀವು ನಿಮ್ಮ 30-40 ಸೈಟೇ ಚಿಕ್ಕದು, ಅದ್ರಲ್ಲಿ ನೀವು ಸಂಪು ಮಾಡಿ ಮೇಲ್ ಟ್ಯಾಂಕ್ ಮಾಡಿ ಅದನ್ನೆಲ್ಲ ನೀವು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ 5-6 ಲಕ್ಷ ರೂಪಾಯಿ ನಿಮ್ಗೆ ಎಕ್ಸ್ಪೆಂಡಿಚರ್ ಬರುತ್ತೆ. ಅದನ್ನ ಯಾರು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಬಟ್ ಇಲ್ಲಿ ನಮಗೆ ಪ್ರೆಷರೈಸ್ ವಾಟರ್ ಸಿಗುತ್ತೆ. ಸೊ ಏನಕ್ಕೆ ಅಂದ್ರೆ ನೀವು ಅವಾಗ್ಲೇ ಹೇಳೋದಲ್ಲ ಏನ್ ಸರ್ ರೆಸಾರ್ಟ್ ತರ ಇದೆ ಅಂತ. ನಾವು ಆಕ್ಚುಲಿ ಏರ್ಪೋರ್ಟ್ ಪಕ್ಕದಲ್ಲಿ ಇದೀವಿ. ಸೊ ಥಿಂಗ್ಸ್ ಈಸ್ ಇದು ರೆಸಿಡೆನ್ಷಿಯಲ್ ಅಲ್ಲ. ರೆಸಿಡೆನ್ಷಿಯಲ್ ನೀವು ಕಮರ್ಷಿಯಲ್ ತರ ನೀವು ಕನ್ವರ್ಟ್ ಮಾಡಿದ್ರೆ ನೀವು ಮಂತ್ಲಿ ರೆಂಟ್ ಬದಲು ಡೇ ರೆಂಟಲ್ ಕಾನ್ಸೆಪ್ಟ್ ಅಲ್ಲಿ ನೀವು ವರ್ಕೌಟ್ ಮಾಡಬಹುದು ಇಲ್ಲಿ. ಸೊ ಇಟ್ಸ್ ಕಮರ್ಷಿಯಲ್ ಇದೆ. ಸೊ ಅದನ್ನ ಡಿಸ್ಕಷನ್ ಮಾಡೋಣ ನಾವು ಹೆಂಗೆ ಅಂತ. ಸೊ ಹಂಗಾಗಿ ನಮ್ಗೆ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅಂತ ಬರುತ್ತೆ. ಸೊ ಬೆಸ್ಕಾಮ್ ಫೀಸ್ ಆಗ್ಲಿ ಸೆಸ್ಕಾಮ್ ಫೀಸ್ ಆಗ್ಲಿ ಯಾವ ಫೀಸು ಬರಲ್ಲ. ಜೊತೆಗೆ ನಮ್ದು ಈ ಪ್ರಾಪರ್ಟಿ ಬಂದು ಕ್ಲೋಸ್ ಟು ಏರ್ಪೋರ್ಟ್ ಇರೋದ್ರಿಂದ ನೀವು ಕನ್ಸ್ಟ್ರಕ್ಷನ್ NOC ತಗೋಬೇಕಾಗುತ್ತೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇಂದ. ಒಂದೊಂದು ಸೈಟ್ಗೂ ತಗೋಬೇಕು. ಸೊ ಪೂರ್ತಿ ಪ್ರಾಜೆಕ್ಟ್ಸ್ಗೂ ನಮ್ದು NOC ಇದೆ. ಹಾಗೆ NOC ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಯಾವುದೇ ಒಂದು ಈ ಖಾತಾ ಬರುತ್ತೆ, ಜೊತೆಗೆ ಖಾತಾ ಕೂಡ ಬರುತ್ತೆ ಇದು. ಸೊ ಹಾಗಾಗಿ ನಿಮ್ಗೆ ಯಾವುದೇ ಟೆನ್ಷನ್ ಇರಲ್ಲ. ಸೊ ರೇರಾ ಅಪ್ರೂವ್ಡ್, ಬಯಪ ಅಪ್ರೂವ್ಡ್ ಎಲ್ಲ ಆಗಿದೆ. ಸೊ ಖಾತಾ ಇದೆ. ಸೊ ಹಂಗಾಗಿ ನೀವು ಅದನ್ನ ಯೋಚನೆ ಮಾಡೋ ಹಾಗಿಲ್ಲ. ಸೊ ಇಷ್ಟು ಡೆವಲಪ್ಮೆಂಟ್ಸ್ ಆದ್ಮೇಲೆ ಈಗ ನೀವು ಮೇಂಟೆನೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಮೇಂಟೆನೆನ್ಸ್ ಗೆ ನಾವು ₹1 ಚಾರ್ಜ್ ಮಾಡ್ತೀವಿ. ಸೊ ₹1 ಚಾರ್ಜ್ ಅಂದ್ರೆ ₹1 1 ಸ್ಕ್ವೇರ್ ಫೀಟ್ ಗೆ. ಸೊ ಅಂದ್ರೆ ನಿಮ್ಗೆ ಏನಂದ್ರೆ 30-40ಗೆ 14,400 rupees ಇನ್ಕ್ಲೂಡಿಂಗ್ GST ಸೇರಿದ್ರೆ ಒಂದು 16,000 rupees ಚೇಂಜ್ ಒಂದು ವರ್ಷಕ್ಕೆ ನಾವು ಪೇಮೆಂಟ್ ಚಾರ್ಜ್ ಮಾಡ್ತೀವಿ. ಒಂದು ವರ್ಷಕ್ಕೆ ಯಾಕಂದ್ರೆ ಮೇಂಟೆನೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ನಾವೀಗ ಕ್ಲಬ್ ಹೌಸ್ ಕೊಟ್ಟಿದೀವಿ. ಸೊ ಎಕ್ಸಾಂಪಲ್ ನಾವ್ ಏನ್ ಮಾಡ್ತೀವಿ, ಡ್ರೈನೇಜ್, ಸೀವೇಜ್, ಪಾರ್ಕ್ ಇದನ್ನೆಲ್ಲ ಇವಾಗ 3 side ಪಾರ್ಕ್ ಏರಿಯಾ ಇದೆ ನಮ್ದು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ವಾಕಿಂಗ್ ಪಾತ್ ಇದೆ. ಇದನ್ನೆಲ್ಲ ತೋರಿಸ್ಬಿಟ್ಟು ನಾವು ಆಕ್ಚುಲಿ ಅಮ್ಯುನಿಟೀಸ್ ಅಂತೀವಿ. ಅದು ಅಮ್ಯುನಿಟೀಸ್ ಅಲ್ಲ. ಕ್ಲಬ್ ಹೌಸ್ ಆಗ್ಲಿ ಇದೆಲ್ಲ ಬಂದ್ರೆ ಅದು ಅಮ್ಯುನಿಟೀಸ್, ಸ್ವಿಮ್ಮಿಂಗ್ ಪೂಲ್ ಅದೆಲ್ಲಾನು. ಸೊ ಅದಕ್ಕೋಸ್ಕರ ನಾವು 10,000 square feet ನ ರಿಸರ್ವ್ ಮಾಡಿದೀವಿ ಆಸ್ ಪರ್ CA. ಅದು ಗವರ್ಮೆಂಟ್ ಲೀಗಲ್ ಪ್ರೊಸೀಜರ್ ಪ್ರಕಾರ ನಾವು ಅಪ್ರೂವಲ್ ತಗೊಂಡು ಸ್ಟಾರ್ಟ್ ಮಾಡೋಣ ಅಂತ. ಏನಕ್ಕೆ ಅಂದ್ರೆ ಇಟ್ ಇಸ್ ಎಂಟಿ ಲ್ಯಾಂಡ್ ಇತ್ತು. ಸೊ ಎಂಟಿ ಲ್ಯಾಂಡ್ ಮೇಲೆ ನಾನು ಕ್ಲಬ್ ಹೌಸ್ ಮಾಡಿದ್ರೆ ಮತ್ತೆ ನೀವು ಕ್ಲಬ್ ಹೌಸ್ ಮೇಂಟೆನೆನ್ಸ್ ಚಾರ್ಜ್ ಕೊಡಬೇಕು, ಸೈಟ್ ಮೇಂಟೆನೆನ್ಸ್ ಚಾರ್ಜ್ ಕೊಡಬೇಕು. ಕ್ಲಬ್ ಹೌಸ್ ಯಾರು ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋದು, ಅಪಾರ್ಟ್ಮೆಂಟ್ಸ್ ಅಥವಾ ವಿಲ್ಲಾಸ್ ಆದ್ರೆ ಅದು ಕಾನ್ಸೆಪ್ಟ್ ನಡೆಯುತ್ತೆ. ಸೊ ಅದಕ್ಕೆ ನಾನೇನ್ ಪ್ಲಾನ್ ಮಾಡಿದ್ದು, ಅಟ್ಲೀಸ್ಟ್ ಒಂದು 25-30 ಮನೆ ಬಂದ ಮೇಲೆ ಕ್ಲಬ್ ಹೌಸ್ ಸ್ಟಾರ್ಟ್ ಮಾಡೋಣ. ಸೊ ಎಕ್ಸಾಂಪಲ್ ಒಂದು 3 lakh rupees ಕ್ಲಬ್ ಹೌಸ್ ಚಾರ್ಜಸ್ ಬಂದ್ರೆ ಕ್ವಾರ್ಟರ್ಲಿ 1 lakh rupees ಪೇಮೆಂಟ್ ಮಾಡಬಹುದು. ಸೊ ಯಾಕಂದ್ರೆ ಯಾರಿಗೂ ಬರ್ಡನ್ ಆಗಲ್ಲ. 100%. ಸರ್, ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನೀವು ಈ ಬಿಸ್ನೆಸ್ ಅಲ್ಲಿ 15 years ಇಂದ ಇದೀರಿ ಅಂತ ಹೇಳಿದ್ರಿ. ಸೊ ಎಷ್ಟು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀರಾ? ಅಲ್ಲ, ಖಂಡಿತ ಮಾಡಿದೀವಿ. ಬಟ್ ಏನಂದ್ರೆ ಯಾವತ್ತೂ ಅದು ಜವಾಬ್ದಾರಿ ಜಾಸ್ತಿ ಕೊಡುತ್ತೆ ನಮ್ಗೆ. ಎಷ್ಟು ಮಾಡದೆ ಅನ್ನೋದಕ್ಕಿಂತ ಒಂದು ಮಾಡಿದ್ರು ಅದು ಕ್ವಾಲಿಟಿ ಇರಬೇಕು, ಎಂಡ್ ಯೂಸರ್ ಅದನ್ನ ಸ್ಯಾಟಿಸ್ಫೈ ಮಾಡಬೇಕು, ಅದು ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ಹಾಗೆ ನಾವೀಗ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಿದ್ವಿ, ಲೊಕೇಶನ್ ಮಾತಾಡಿದ್ವಿ. ಈಗ ಲೀಗಲ್ ಟರ್ಮ್ಸ್ ಮಾತಾಡೋದ್ರೆ 7 Hills Courtyard ಇದು ನಿಮಗೆ ಬಯಪ್ಪ ಕ್ಲಿಯರೆನ್ಸ್ ಆಗಿದೆ, BMRD ಕ್ಲಿಯರೆನ್ಸ್ ಆಗಿದೆ, UD ಅರ್ಬನ್ ಡೆವಲಪ್ಮೆಂಟ್ಸ್ ಇಂದ ಕ್ಲಿಯರೆನ್ಸ್ ಆಗಿದೆ, DC ಕನ್ವರ್ಷನ್ ಆಗಿದೆ, 40% ರಿಲೀಸ್ ಆರ್ಡರ್ ಆಗಿದೆ, 100% ರಿಲೀಸ್ ಆರ್ಡರ್ ಆಗಿದೆ, ರೇರಾ ಅಪ್ರೂವಲ್ ಆಗಿದೆ, ಮತ್ತೆ ಪ್ರಾಜೆಕ್ಟ್ಸ್ ಬಂದು ಏರ್ಪೋರ್ಟ್ ಅಥಾರಿಟಿ ಇಂದ NOC ಆಗಿದೆ. ಸೊ ಖಾತಾ ಇದೆ, ಈ ಖಾತಾ ಇದೆ. ಯಾವ ಬ್ಯಾಂಕ್ ಬೇಕಾದ್ರೂ ನಿಮ್ಗೆ ಅಪ್ ಟು 80-90% ಬ್ಯಾಂಕ್ ಲೋನ್ ಕೊಡುತ್ತೆ. ಇನ್ನೇನ್ ಬೇಕು ಮತ್ತೆ. ಸೂಪರ್. ಓಕೆ, ಸೂಪರ್. ಹಾಗಾದ್ರೆ ಸರ್, ನಾವು ಈಗ ಸೈಟ್ಸ್ ಬಗ್ಗೆ ಮಾತಾಡೋದಾದ್ರೆ ಟೋಟಲ್ ಇದು ಎಷ್ಟು ಯೂನಿಟ್ಸ್ ಇದೆ, ಎಷ್ಟು ಏಕರ್ಸ್ ಅಲ್ಲಿ ಮಾಡಿದೀರಾ? 30-40 ಸೈಟ್ಸ್ ಏನು ಡೈಮೆನ್ಷನ್ಸ್ ಇದೆ, ಏನ್ ಫೇಸಿಂಗ್ ಬರುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸೈಟ್ಸ್ ಬಂದು 30-40 ಮಾಡಿದೀವಿ, 30-50 ಎರಡೂ ಇದೆ. ಯೂಶುವಲಿ 40-60 ಬೇಕಂದ್ರೆ 2 ಸೈಟ್ ತಗೊಬಹುದು. ಸೊ ಆತರ ನಿಮ್ಗೆ ಒಂದು ಅರೌಂಡ್ 93 ಯೂನಿಟ್ಸ್ ಬರುತ್ತೆ. ಇದು 5 acres ಅಲ್ಲಿ, ಮತ್ತೆ ಏನದ 3 acre ಎಕ್ಸ್ಟೆನ್ಷನ್ ಕೂಡ ಇದೆ. ಓಕೆ ಸರ್, ಆಲ್ರೆಡಿ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ? ಖಂಡಿತ. ಇಲ್ಲಿ ನಿಯರ್ ಬೈ ಕಂಪನಿ ಅವರು ಕನ್ಸ್ಟ್ರಕ್ಟ್ ಮಾಡ್ಕೊಂತಾ ಇದ್ದಾರೆ ಪ್ರಾಪರ್ಟಿನ. ಇದು ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟೈಲ್
ಹೌಸ್ ಇದೆ ಆಕ್ಚುಲಿ, Okay. ಕಾಂಕ್ರೀಟ್ ಹೌಸ್. ಓಕೆ ಸೊ ಇನ್ನೂ ಒಂದು ಹೌಸ್ ತೋರಿಸ್ತೇನೆ ನಿಮ್ಗೆ, ಯುರೋಪಿಯನ್ ಸ್ಟೈಲ್ ವಿಲಾಮೆಂಟ್ ಹಾ. ನಾವೇನ್ ಮಾಡಿದೀವಿ ಹಾ. ಅಂತ. ಸೊ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ಸ್ ಕೂಡ ನಮ್ಮಲ್ಲಿದೆ. ಓ ಸೊ ಅದನ್ನ ಖಂಡಿತ ಎಕ್ಸ್ಪ್ಲೋರ್ ಮಾಡಿದ್ರೆ ಅವ್ರಿಗೆ ಐಡಿಯಾ ಬರುತ್ತೆ ಯಾವ್ದು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಬೆಸ್ಟ್, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಅಂತ. ಕರೆಕ್ಟ್. ಹಾಗೆ ನೀವು 7 Hills ಕೋರ್ಟ್ಯಾರ್ಡ್ ಪ್ರಾಜೆಕ್ಟ್ ನೋಡ್ತಾ ಇದ್ದೀರಲ್ವಾ, ಇಷ್ಟು ಗ್ರೀನರಿ ನೋಡ್ತಾ ಇದ್ದೀರಾ ಅಂದ್ರೆ ಬಿಕಾಸ್ ಆಫ್ ವಾಟರ್ ಸೋರ್ಸ್. ಸೊ ಇಲ್ಲಿ ನಮ್ಮಲ್ಲಿ 420 ಅಡಿಗೆ 2 ಬೋರ್ವೆಲ್ ಇದೆ, ತುಂಬಾ ಒಳ್ಳೆ ವಾಟರ್ ಸೋರ್ಸ್ ಇದೆ. ಯಾಕೆಂದ್ರೆ ಇಲ್ಲಿ ಬೆಟ್ಕೋಟೆ ಕೆರೆ ಅಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿ 80 ಎಕರೆ ದೊಡ್ಡ ಕೆರೆ ಇದೆ. ಸೊ ಆಕ್ಚುಲಿ ಅದು ರೈನ್ ವಾಟರ್ ಸ್ಟೋರೇಜ್ ಆಗುತ್ತೆ. ಯೂಶಲಿ ಬ್ಯಾಂಗ್ಳೂರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ಕೆರೆನು ರೀಸೈಕ್ಲಿಂಗ್ ವಾಟರ್ ನ ಫಿಲ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನ್ಯಾಚುರಲ್ ವಾಟರ್ ಕೂಡ ನಮಗೆ ತುಂಬಾ ಹತ್ತಿರದಲ್ಲಿದೆ, ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಾಗೆ ನಮಗೆ ವಾಟರ್ ಬಂದು ತುಂಬಾ ಚೆನ್ನಾಗಿದೆ. ಸೊ ವಾಟರ್ ಟೆಸ್ಟಿಂಗ್ ಇದೆ, ಸಾಯಿಲ್ ಟೆಸ್ಟಿಂಗ್ ಕೂಡ ಇದೆ. ನೀವು ಕನ್ಸ್ಟ್ರಕ್ಷನ್ಗೆ ಹೋಗ್ಬೇಕಾದ್ರೆ ಇದೆಲ್ಲ ರಿಪೋರ್ಟ್ಸ್ ಕೂಡ ನಾವೇ ಕೊಡ್ತೀವಿ. ಹಾಗೆ ಎಲ್ಲ NOCs ಇದೆ ನಿಮಗೆ, ಪಂಚಾಯತಿ NOC ಇದೆ, ಬೆಸ್ಕಾಂ NOC ಇದೆ, ಹಾಗೆ KIDB NOC ಇದೆ. ಸೊ ಎಲ್ಲ NOC ಇದ್ದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದ್ರಿಂದ ಈಗ ನಿಮಗೆ GST ಬರಲ್ಲ. ಯೂಶುವಲಿ ಜನ ಏನ್ ಮಾಡ್ತಾರೆ, ಅಂಡರ್ ಕನ್ಸ್ಟ್ರಕ್ಷನ್ಸ್ ಇದ್ದಾಗ ನಿಮಗೆ ಹೋದ್ರೆ ನಿಮಗೆ ರೇಟ್ ಕಡಿಮೆ ಆಗ್ಬಿಡುತ್ತೆ ಅಂತಾರೆ. ಬಟ್ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದು ರೇರಾ ಅಪ್ರೂವ್ಡ್ ಇದ್ದಾಗ ನೀವು 100% ನೀವು GST 18% ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ₹1 GST ಬರಲ್ಲ. ಇಫ್ ಮೋರ್ ದೆನ್ ನಿಮ್ಗೆ 50 lakhs ಮೇಲೆ ಹೋದ್ರೆ 1% TDS ಬರುತ್ತೆ. ಅದು ನಮ್ಮ ಅಮೌಂಟ್ ಅನ್ನೇ ಅದನ್ನ ಡಿರೆಕ್ಟ್ ಮಾಡಿ ಕಟ್ಟೋದ್ರಿಂದ ಇಲ್ಲಿ ಯಾವುದೇ ಬರ್ಡನ್ ಕಸ್ಟಮರ್ಗೆ ಇರಲ್ಲ. ಸೊ ಅಷ್ಟು ನಿಮ್ಗೆ ಫ್ರೀ ಟೈಟಲ್ ಇದೆ ಈ ಪ್ರಾಪರ್ಟಿ ಮೇಲೆ. ವೆರಿ ನೈಸ್ ಸರ್, ಎಲ್ಲ ಹೇಳಿದ್ರಿ. ಮೇನ್ ಆಗಿ ಇಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಖಂಡಿತ 7 Hills ಕೋರ್ಟ್ಯಾರ್ಡ್ ಅನ್ನೋ ಪ್ರಾಜೆಕ್ಟ್ಸ್ ಇದೆಯಲ್ಲ, ತುಂಬಾ ಒಳ್ಳೆ ಲೊಕೇಶನ್ ಇದು. ಪ್ರಿಯಾರಿಟಿ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಳಗಡೆ ಇದೀವಿ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವಾಗಲೂ ನಮಗೆ ಏರ್ಪೋರ್ಟ್ ಆಗಲಿ, ಮೆಟ್ರೋ ಸ್ಟೇಷನ್, ರೈಲ್ವೆ ಸ್ಟೇಷನ್ ಆಗಲಿ, ಹಬ್, SEZ ಎಂಪ್ಲಾಯ್ಮೆಂಟ್ ಎಲ್ಲಿ ಜನರೇಟ್ ಆಗುತ್ತೆ ಅಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ, ನೀವು ಬೇರೆ ಕಡೆ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿ ಕಾಯೋದು ಇಲ್ಲಿ 2 ವರ್ಷದಲ್ಲಿ ಅಪ್ರಿಸಿಯೇಷನ್ ಆಗುತ್ತೆ. ಸೊ ಬಿಕಾಸ್ ಆಫ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಜನರೇಟ್ ಆಗೋದ್ರಿಂದ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ. ಹಾಗಾಗಿ ನನ್ನ ಇದೇನಂದ್ರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್ ಅವಾಗಂದ್ರೆ $1,000, $2,000, ₹500 ಸೈಟ್ ಸಿಗ್ತಾ ಇತ್ತು. ಸೊ ತಗೊಂಡ್ಬಿಟ್ಟು 10 ವರ್ಷ ಬಿಟ್ಬಿಡ್ತಿದ್ವಿ, ಓಕೆ ಫೈನ್, ಅದು ಅವಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಡೀತಿದೆ. ಬಟ್ ಈಗ ಇನ್ವೆಸ್ಟ್ಮೆಂಟೇ ಜಾಸ್ತಿ ಆಗ್ತಾ ಇದೆ. ಸೊ ಅವಾಗ ನೀವು ರಿಟರ್ನ್ಸ್ ಯಾವಾಗಲೂ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವರ್ಷ 2 ವರ್ಷದ ಒಳಗಡೆ ರಿಟರ್ನ್ಸ್ ಬರಬೇಕು ನನ್ನ ಪ್ರಕಾರ. ನೀವು ಬ್ಯಾಂಕ್ ಲೋನ್ಗೆ ಹೋಗ್ತಿದ್ದೀರಾ ಅಥವಾ ನೀವು ಸೆಲ್ಫ್ ಫಂಡಿಂಗ್ ಮಾಡ್ತಿದ್ದೀರಾ, ಏನೇ ಆದ್ರೂ 2 years ಅಲ್ಲಿ ವಿತ್ ಕನ್ಸ್ಟ್ರಕ್ಷನ್ ಏನಾದ್ರು ಬರ್ಬೇಕು, ನಾವು ರಿಟರ್ನ್ಸ್ ಬರ್ಬೇಕು ನಮಗೆ. ಎಂಟಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬಿಟ್ಟು EMI ಕಟ್ಟಿದ್ರೆ ಬ್ಯಾಂಕ್ಗೆ ಬೆನಿಫಿಟ್ ಆಗುತ್ತೆ ಹೊರತು ನಿಮ್ಗೆ ಅಲ್ಲ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ, ಇಲ್ಲಿ ಕಾನ್ಸೆಪ್ಟ್ ಏರ್ಪೋರ್ಟ್ ಪಕ್ಕದಲ್ಲಿ ಇರೋದ್ರಿಂದ ಸೊ ನಾನು ಇದನ್ನ ಸ್ವಲ್ಪ ಟ್ಯೂನ್ ಅಪ್ ಮಾಡ್ತಾ ಇದ್ದೀನಿ. ರೆಸಿಡೆನ್ಷಿಯಲ್ ಇಂದ ಕಮರ್ಷಿಯಲ್ ಕನ್ವರ್ಷನ್ ಆಗ್ಬೇಕದು. ಸೊ ರೆಂಟಲ್ ಇನ್ಕಮ್, ಈಗ ನೀವು ಮನೆ ಕಟ್ತೀರಾ, ಸೊ 30-40 ಒಂದು ತಗೊಂಡು ಅದಕ್ಕೆ 1.5 ಕೋಟಿ, ಮತ್ತೆ 3 ಫ್ಲೋರ್ ಮಾಡ್ತೀರಾ, 2 BHKs ಮಾಡ್ಬೋದು. ಸೊ ಹಾಗೆ ಮತ್ತೊಂದು 1.5 ಕೋಟಿ, 3 ಕೋಟಿ ಮಾಡಿದ್ರು ನಿಮಗೆ ಒಂದೊಂದು ಫ್ಲೋರ್ಗೆ 18,000, 15,000, 20,000 ಅಂದ್ರೆ 60,000 ಬಾಡಿಗೆ ಬರಲ್ಲ. ಸೊ ಬಾಡಿಗೆ ಬರಬೇಕು, ಕನ್ಸ್ಟ್ರಕ್ಷನ್ ಕಡಿಮೆ ಆಗ್ಬೇಕಂದ್ರೆ ನಮ್ಮಲ್ಲಿ ಮ್ಯಾಕ್ಸಿಮಮ್ IT ಬ್ಯಾಕ್ಗ್ರೌಂಡ್ 30 to 40 years, 45 years ಈ ತರ ಸೆಗ್ಮೆಂಟ್ ಅವ್ರು ಜಾಸ್ತಿ ಜನ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗ್ಬೇಕು, ರಿಟರ್ನ್ಸ್ ಆಗ್ಬೇಕು, ಸೊ ಬರ್ಡನ್ ಫ್ರೀ ಆಗ್ಬೇಕು. ಸೊ ಹಾಗಾಗಿ ನಾನೇನ್ ಪ್ಲಾನ್ ಮಾಡಿದ್ರೆ ಯುರೋಪಿಯನ್ ಸ್ಟೈಲ್ ವಿಲ್ಲಾ ಕಾನ್ಸೆಪ್ಟ್ ಅನ್ನ ತಂದಿದ್ದೀವಿ ಒಂದು. ಕರೆಕ್ಟ್. ಸೊ ಅದಕ್ಕೆ ಏನಂದ್ರೆ ಎಕ್ಸಾಂಪಲ್ ನಿಮ್ಗೆ ಒಂದು 15 to 18 lakh rupees ಇನ್ವೆಸ್ಟ್ ಮಾಡಿದ್ರೆ ಹೋಮ್ ಲೋನ್ ಬರುತ್ತೆ, ಟ್ಯಾಕ್ಸ್ ಬೆನಿಫಿಟ್ಸ್ ಬರುತ್ತೆ, ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಕೆಲವರು ಅನ್ಕೋತಾರೆ ಬ್ಯಾಂಕ್ ಲೋನ್ ತಗೊಂಡ್ಬಿಟ್ರೆ ಅದೊಂಥರ ಸಾಲ ಅನ್ಕೊಂಡ್ಬಿಡ್ತಾರೆ, ಲೋನ್ ಅನ್ಕೊಂತಾರೆ. ಅಲ್ಲ, ಓವರ್ ಬರ್ಡನ್ ಮಾಡ್ಕೊಬಾರ್ದು ಯಾವಾಗ್ಲೂ ಅಷ್ಟೇ. ನೀವು ಮನೆ ಕಟ್ಟೋದು ಅಷ್ಟೇ ಒಂದು ಲಿಮಿಟ್ ಅಲ್ಲಿ ನೀವು ಮಾಡ್ಕೊಂಡ್ರೆ ತುಂಬಾ ಒಳ್ಳೆ. ನೀವು ಟ್ಯಾಕ್ಸ್ ಹೆಂಗ್ ಕಟ್ತಿರೋ ಸಾಲಾನು ಹಂಗೆ ತಗೊಬೇಕು. ನಮ್ಗೆ ರೈಟ್ಸ್ ಇದೆ ಟ್ಯಾಕ್ಸ್ ಕಟ್ಟೋದ್ರಿಂದ. ಏನಕ್ಕೆ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಅಂದ್ರೆ ನೀವು ಸಾಲ ತಗೊಳ್ಳಿ ಅಂತಾನೆ ಮಾಡ್ತಾರೆ, ತಗೊಬೇಕು. ಬೇಡ ಅಂದ್ರೆ 2 ವರ್ಷಕ್ಕೆ ಪ್ರೀ ಕ್ಲೋಸ್ ಮಾಡ್ಬೋದು. ಹಾಗೆ ಇವತ್ತಂತೂ ಬ್ಯಾಂಕ್ ತುಂಬಾ ಸಪೋರ್ಟಿವ್ ಇದೆ, 7 to 8% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಯಾವಾಗ್ಲೂ ಈ ರೇಟ್ ಆಫ್ ಇಂಟ್ರೆಸ್ಟ್ ಬಂದಿಲ್ಲ. ಸೊ ನಂಬರ್ ಆಫ್ ಟೈಮ್ ನೀವು ಪ್ರೀ ಕ್ಲೋಸ್ ಮಾಡ್ಬೋದು. ಮುಂಚೆ ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇರ್ತಿತ್ತು, ಈಗ ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇಲ್ಲ. ಹಾಗೆ ನಿಮಗೆ ಪ್ರೊಸೆಸಿಂಗ್ ಫೀಸ್ ಕೂಡ ತುಂಬಾ ಕಡಿಮೆ, ಮಿನಿಮಮ್ ಇದೆ ಆಕ್ಚುಲಿ. ಸೊ ಹಾಗಾಗಿ ನಾನು ಹೇಳೋದಾದ್ರೆ ತುಂಬಾ ಒಳ್ಳೇದು. ಸೊ ಯಾರೇ IT ಬೇಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ಲೋನ್ ಮಾಡ್ಕೊಳ್ಳಿ, EMI ಮಾಡಿ. ಸೊ 2 ವರ್ಷ ಆದ್ಮೇಲೆ ಅದಕ್ಕೆ ಯಾವುದೇ ಎಮೋಷನ್ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಪ್ರಾಪರ್ಟಿಗೆ ಕನ್ವರ್ಟ್ ಬಿಸ್ನೆಸ್ ತರ ನೋಡ್ಬೇಕು. ಈಗ ಗೋಲ್ಡ್ ಹೆಂಗೆ ನೋಡ್ತೀವಿ, ಇನ್ನೊಂದು ಬಿಸ್ನೆಸ್ ಹೆಂಗ್ ನೋಡ್ತೀವಿ, ಖಂಡಿತ ಇದನ್ನ ಬಿಸ್ನೆಸ್ ತರ ನೋಡ್ಬೇಕು. ಬಿಕಾಸ್ ಯಾವುದೇ ಆಗಿರ್ಲಿ, ನಮ್ಮ ಏಜ್ ಅಲ್ಲಿ 10 ವರ್ಷ 15 ವರ್ಷ ಅನ್ನೋದು ಪ್ರಿಯಾರಿಟಿ. ಒಬ್ಬ ಮನುಷ್ಯನಿಗೆ ಎವ್ರಿ 3 years ಪ್ರಿಯಾರಿಟೀಸ್ ಗೆಟ್ ಚೇಂಜ್. ಕರೆಕ್ಟ್ ಅಲ್ವಾ? ಹೌದು ಸರ್, ಆಲ್ರೆಡಿ ವಿಲ್ಲಾ ರೆಡಿ ಇದೆ. ಖಂಡಿತ. ಸೊ ಇದು ಯಾವ ಸ್ಟೈಲ್ ಅಲ್ಲಿ ಅಂತ ಹೇಳ್ತಾ ಇದ್ರಿ? ಇದು ಯುರೋಪಿಯನ್ ಸ್ಟೈಲ್ ವಿಲ್ಲಾ ಕಾನ್ಸೆಪ್ಟ್ ಇದು. ಸೊ ಇದು 30-40 ನಾವು ಕಟ್ಟಿರುವಂತದ್ದು. ಸೊ ನೀವೇನ್ ನೋಡ್ತಾ ಇದೀರಾ, ಇದು ಒಂಥರ 5 star ಹೋಟೆಲ್ ಫಿನಿಶಿಂಗ್ ತರ್ತಾ ಇದೀವಿ. ಸೊ ಯಾಕಂದ್ರೆ ಡೇ ರೆಂಟಲ್ ಕಾನ್ಸೆಪ್ಟ್ ಅಲ್ಲಿ ಬರೋದ್ರಿಂದ ನಮ್ಗೆ ಆ ಅಮ್ಯುನಿಟೀಸ್ ಕೊಡಬೇಕಾಗುತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು WPC and HPCL ಅಂತ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ವುಡನ್ ಪ್ಲಾಸ್ಟಿಕ್ ಕಂಪ್ರೆಸ್ಡ್. ಇದು 15 ವರ್ಷ ಆದ್ರೂ ಕಲರ್ ಶೇಡ್ ಆಗಲ್ಲ. ಕಲರ್ ಶೇಡ್ ಆದ್ರೂ ಕಂಪನಿ ಚೇಂಜ್ ಮಾಡುತ್ತೆ. ಇಲ್ಲ ನಿಮ್ಗೆ ಬೋರ್ ಆಯ್ತು, ಬೇಜಾರಾಯ್ತು ಅಂದ್ರೆ ನೀವು ಬೇರೆ ಕಲರ್ ಚೇಂಜ್ ಮಾಡ್ಕೊಬಹುದು. ಆ ತರ ಖಂಡಿತ. ಆಮೇಲೆ ಇದರಿಂದ ಏನಂದ್ರೆ ಏರ್ ಇದಾಗೋದಿಲ್ಲ,
ಇಲ್ಲ. ಹಾಟ್ ಏರ್ ಆಗ್ಲಿ ನಿಮ್ಗೆ ಕೂಲ್ ಇದಿರುತ್ತೆ ನಿಮ್ಗೆ. Okay. ಆಲ್ಮೋಸ್ಟ್ 365 ಡೇಸ್ ನೀವು AC ಹಾಕುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಒಳಗಡೆ ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಎಸ್, ಖಂಡಿತ. ಬನ್ನಿ ಬನ್ನಿ ಸೊ ಇದೊಂಥರ ನಮ್ಗೆ ಏನಂದ್ರೆ ಡೇ ರೆಂಟಲ್ ಕಾನ್ಸೆಪ್ಟ್ ಅಲ್ಲಿ ಬರ್ಬೇಕಾದ್ರೆ ನಾವು ನಾರ್ಮಲ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಲುಕ್ ಅಂಡ್ ಫೀಲ್ ಕೂಡ ಚೆನ್ನಾಗಿರ್ಬೇಕು. ವಾವ್, ಬ್ಯೂಟಿಫುಲ್ ಸರ್. ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿಂದ ಹಿಂಗೆ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತ. ಇಲ್ಲಿ ಪರ್ಗೋಲಾ ಕೊಟ್ಟು ನಾವಿಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ 30-40 ಜಸ್ಟ್ 600 ಸ್ಕ್ವೇರ್ ಫೀಟ್ 2 BHK. ರಿಮೈನಿಂಗ್ ನಿಮ್ಗೆ 600 ಬಂದು ನಿಮ್ಗೆ ಗಾರ್ಡನ್ ಏರಿಯಾನ್ ಕವರ್ ಎಷ್ಟು ಮಾಡಿ. ಚೆನ್ನಾಗಿದೆ ನೋಡಿ. ಈ ತರ ಆರಾಮಾಗಿ ಇಲ್ಲಿ ಕುತ್ಕೊಂಡ್ರೆ ಈ ತರ ಮನೆ ಹತ್ರ ಹೊರಗಡೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಎಲ್ಲ ಈ ತರ ಕುತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿದೆ. ಪಾರ್ಟಿ ಮಾಡ್ಬೋದು, ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ಏನ್ ಕಾನ್ಸೆಪ್ಟ್ ಅಂದ್ರೆ ಎಕ್ಸಾಂಪಲ್ ನೀವು 30-40 40-60 ತಗೊಂಡು ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಹೌಸ್, ಈಗ ನೀವು ಕಾಂಕ್ರೀಟ್ ಹೌಸ್ ಏನ್ 4-5 ಫ್ಲೋರ್ ಮಾಡ್ತೀರೋ ಆ ತರ ಮಾಡ್ತಾ ಇಲ್ಲ. ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಆಫ್ ಸೈಟ್. ಅದ್ರಲ್ಲಿ ನಾವೇನ್ ಮಾಡಿದೀವಿ, ಸ್ಟೀಲ್ ಸ್ಟ್ರಕ್ಚರ್ ಕೂಡ ಯೂಸ್ ಮಾಡಿದೀವಿ, ಬಟ್ ಪ್ರಾಪರ್ ಕಾಂಕ್ರೀಟ್ ಮಾಡಿದೀವಿ ಮೇಲ್ಗಡೆ. ಬಿಕಾಸ್ ನಿಮ್ಗೆ ಬ್ಯಾಂಕ್ ಲೋನ್ ಅಂಡರ್ ಬರ್ಬೇಕಾದ್ರೆ ನಿಮ್ಗೆ ಕೆಲವು ಫಾರ್ಮಾಲಿಟೀಸ್ ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ಗಾರ್ಡನ್ ಇದೆ, ಒಳಗಡೆ ಹೋಗ್ತಾ ಹೇಗಿದೆ ನೋಡೋಣ. ಬನ್ನಿ 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 ಬನ್ನಿ. ಇವಾಗ ಇದು ನೀವು ನೋಡ್ತಾ ಇರೋದು 2 BHK. ಸೊ ಇಟ್ ಸ್ಟೈಲ್ ನಿಮ್ಗೆ ಏನಂದ್ರೆ ಒಂದು ಹೋಟೆಲ್ ತರ ಅಥವಾ ಒಂದು ರೆಸಾರ್ಟ್ ಫೀಲ್ ಅಲ್ಲಿ ನಾವು ಮಾಡಿದೀವಿ. ಏನಕ್ಕೆ ಅಂತ ಹೇಳಿದ್ರೆ ಈಗ ಏರ್ಪೋರ್ಟ್ ಪಕ್ಕದಲ್ಲಿ ಇದೆ, ತುಂಬಾ ಕಂಪ್ನೀಸ್ ಇರೋದ್ರಿಂದ ಈ ತರ ಕನ್ಸ್ಟ್ರಕ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಡೇ ರೆಂಟಲ್ ಕಾನ್ಸೆಪ್ಟ್ ಬರುತ್ತೆ. ಈಗ ಕನ್ಸಿಡರೇಷನ್ ಲೈಕ್ Airbnb. Airbnb ಅಂದ್ರೆ ಏನಾಗುತ್ತೆ, ನಿಮ್ಗೆ ಟ್ರಾವೆಲರ್ ಸ್ಟೂಡೆಂಟ್ಸ್ ಕಡಿಮೆ ರೆಂಟ್ ಗೆ ಹುಡ್ಕೊಂಡು ಹೋಗೋದು Airbnb. ನಾವ್ ಅದನ್ನ ಕಾನ್ಸೆಪ್ಟ್ ಇದು ಮಾಡ್ತಾ ಇಲ್ಲ, ಟಾರ್ಗೆಟ್ ಮಾಡ್ತಾ ಇಲ್ಲ. ನಮ್ಗೆ ಏನಂದ್ರೆ ಇಲ್ಲಿ ತುಂಬಾ ಕಂಪ್ನೀಸ್ ಬಂದಿದೆ, ಕಂಪನಿ ಕಾರ್ಪೊರೇಟ್ ಗೆಸ್ಟ್ ಹೌಸ್ ಕಾನ್ಸೆಪ್ಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಗೆ ಅವಾಗ ಮಂತ್ಲಿ ಒಳ್ಳೆ ರೆಂಟ್ ಕೂಡ ಬರುತ್ತೆ. ಸೊ ಹಾಗೆ ಕಂಪನಿ ಮೇಂಟೆನೆನ್ಸ್ ಸೆಂಟರ್ ಇರುತ್ತೆ. ಸೊ ಪ್ರಾಪರ್ಟಿ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಗೆ Airbnb ಅನ್ನೋ ಕಾನ್ಸೆಪ್ಟ್ ಗಿಂತ ದಿಸ್ ಇಸ್ ದ ಬೆಸ್ಟ್ ಕಾನ್ಸೆಪ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇದು 2 BHK, ನೀವು ವುಡನ್ ಫ್ಲೋರ್ ನೋಡಬಹುದು. ಸೊ ಹಾಗೆ ನಿಮ್ಗೆ ಕಿಚನ್ ಏರಿಯಾ ಕೊಟ್ಟಿದ್ವಿ. ಬಿಕಾಸ್ ಬ್ಯಾಂಕ್ ಲೋನ್ ಆಗ್ಬೇಕಾದ್ರೆ ಒಂದ್ ಕಿಚನ್ ನಾವು ತೋರಿಸಬೇಕಾಗುತ್ತೆ, ಸಿಂಗಲ್ ಕಿಚನ್ ಅನ್ನ. ಸೊ ಅದು ಯೂಸ್ ಮಾಡ್ಲಿ ಬಿಡ್ಲಿ ನಮ್ಗೆ ಬ್ಯಾಂಕ್ ಲೋನ್ ಮತ್ತೆ ಇದು ಯೂಸ್ ಆಗೋದ್ರಿಂದ ನಾವು ಈ ಕಾನ್ಸೆಪ್ಟ್ ಅನ್ನ ಎಕ್ಸ್ಪೆಕ್ಟ್. ಓಕೆ ನೋಡಿ, ವುಡನ್ ಫ್ಲೋರಿಂಗ್ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಬ್ಯೂಟಿಫುಲ್ ಆಗಿದೆ. ಸೊ ಒಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ರೂಮ್ಸ್ ಇದೆ, ವಾಶ್ರೂಮ್ ಇದೆ. ಒಳಗಡೆ ಬನ್ನಿ. ಸೊ ಇಲ್ಲಿ ನಿಮ್ಗೆ ಈ ಕಡೆಗೆ ನೋಡಿದ್ರೆ ವಾಶ್ರೂಮ್ ಇದೆ, ಇಲ್ಲಿ ಒಂದು ಆಫೀಸ್ ಸೆಟಪ್ ಇದೆ. ಆರಾಮಾಗಿ ಬಂದು ಡಿಸ್ಕಷನ್ಸ್ ಏನಿದ್ರು ಮಾಡ್ಕೋಬಹುದು. ನಾವು ಜಸ್ಟ್ ಈಗ ಇಂಟೀರಿಯರ್ ಸ್ವಲ್ಪ ಮಾಡ್ಕೊಂಡಿರೋದು. ಸೊ ನಿಮ್ಗೆ ರೂಮ್ ಬೇಕಾದ್ರೆ ರೂಮ್ ಮಾಡ್ಕೋಬಹುದು, ಬೆಡ್ರೂಮ್ ಬೇಕಾದ್ರೂ ಮಾಡ್ಕೋಬಹುದು. ಎನಿಥಿಂಗ್ ಯು ಕ್ಯಾನ್ ಡೂ ಇಟ್. ಸೊ ಚೆನ್ನಾಗಿದೆ ನೋಡಿ, ಆರಾಮ್ಸೆ. ಸೊ ಇಲ್ಲಿ ವಾರ್ಡ್ರೋಬ್ಸ್ ಇದೆ, ಪಕ್ಕದಲ್ಲಿ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಇದೆ ನೀಟಾಗಿ. ಅಂಡ್ ಇಲ್ಲಿ ನೋಡಿ, ಆ ವ್ಯೂ ನೋಡಿ ಈ ಕಡೆಗೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಓಪನ್ ಆಗತ್ತೆ ಅನ್ಸುತ್ತೆ ಅಲ್ವಾ ಸರ್? ಖಂಡಿತ ಓಪನ್ ಆಗುತ್ತೆ ನೋಡಿ. ಸೊ ಸುಮ್ನೆ ನಾವು ದೊಡ್ಡ ದೊಡ್ಡ ಕಾಂಪೌಂಡ್ ಹಾಕೊಂಡೆಲ್ಲ ಬಿಡೋದಕ್ಕಿಂತ ಈ ತರ ಫೆನ್ಸಿಂಗ್ ಮಾಡಿ ನಾವು ಕ್ರೀಪರ್ ಪ್ಲಾಂಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಗಾಳಿ ಬೆಳಕಿಗೆ ಚೆನ್ನಾಗಿರುತ್ತೆ. 336 ಫೀಟ್ ಗಾರ್ಡನ್ ಏರಿಯಾ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ಆರಾಮಾಗಿ ಆಚೆನೂ ಹೋಗ್ಬೋದು, ಗಾರ್ಡನ್ ಏರಿಯಾಗೆ ಆಚೆಗೂ ಬರ್ಬೋದು. ಮಳೆ ಎಲ್ಲ ಬರ್ತಿರುವಾಗ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ. ಇಲ್ಲಿ ನಿಮ್ಗೆ ಮಸ್ಕಿಟೋ ಮೆಶ್ ಕೂಡ ಹಾಕೊಟ್ಟಿದ್ದಾರೆ ಡೋರ್ಸ್ಗೆ. ಸೊ ನೀವು ಅದನ್ನ ಕ್ಲೋಸ್ ಮಾಡ್ಕೋಬಹುದು. ಈವನ್ ಗ್ಲಾಸ್ ಡೋರ್ ಇದೆ, ಬೇಕಂದ್ರೆ ಓಪನ್ ಮಾಡ್ಬೋದು, ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬೋದು. ಬ್ಯೂಟಿಫುಲ್ ಆಗಿದೆ. ಸೊ ವೆಲ್ ಪ್ಲಾನ್ಡ್ ಸರ್ ಆಕ್ಚುಲಿ, ಅಲ್ವಾ? ಖಂಡಿತ ಮೇಡಮ್. ಸೊ ಹಾಗಾಗಿ ನಮ್ಗೇನಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಸೆಕ್ಯೂರಿಟಿ ಸೇಫ್ಟಿ ಇದೆಲ್ಲ ಇರೋದ್ರಿಂದ ಸೊ ಈ ತರ ಡಿಫ್ರೆಂಟ್ ಕೈಂಡ್ ಆಫ್ ಇದು ನೀವು ಇದು ಟೀನಿ ಹೌಸ್ ಕಾನ್ಸೆಪ್ಟ್ ಅಲ್ಲಿ, ಸೊ ವುಡನ್ ಹೌಸ್ ಕಾನ್ಸೆಪ್ಟ್ ಅಲ್ಲಿ, ಸ್ಮಾಲ್ ಹೌಸ್ ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ ಸೊ ನಿಮ್ಗೆ ರೆಂಟಲ್ ಅಲ್ಲಿ ಯು ಕ್ಯಾನ್ ವರ್ಕ್ಔಟ್ ಮೇಡಮ್. ಸೊ ನೀವು ಕಮರ್ಷಿಯಲ್ ಆಗಿ ತುಂಬಾ ದುಡ್ಡು ಮಾಡೋದಕ್ಕಿಂತ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಮೇಲೆ ಇದೆಲ್ಲ ಮೇಂಟೆನೆನ್ಸ್ ಸೆಂಟರ್ ಇರೋದ್ರ ಪ್ರಾಪರ್ಟಿ ನಿಮ್ಗೆ ಈಸಿ ಆಗುತ್ತೆ. ಹೌದು. ಸೊ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಎಸ್, ಇಲ್ಲೊಂದು ಬೆಡ್ರೂಮ್ ಇದೆ, ನೀವು ಬರ್ಬೋದು, ನೋಡ್ಬೋದು. ಅಂಡ್ ಎಲ್ಲವೂ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಸ್ಪೇಷಿಯಸ್ ಆಗಿದೆ. ಸೊ ನಮ್ದು ಪ್ಯೂರ್ಲಿ ನಮ್ ಕಾನ್ಸೆಪ್ಟ್ ಏನಂದ್ರೆ ರಿಟರ್ನ್ಸ್, ಆಕ್ಚುಲಿ ಕಮರ್ಷಿಯಲ್ ರಿಟರ್ನ್ಸ್. ಸೊ ಹಾಗಾಗಿ ಎಂಟಿ ಸೈಟ್ಸ್ ಬಿಡಂಗಿಲ್ಲ. ಈ ಕನ್ಸ್ಟ್ರಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇರುತ್ತೆ. ಆಮೇಲೆ ಏರ್ಪೋರ್ಟ್ ಪಕ್ಕ ಇರೋದ್ರಿಂದ ಸೊ ಟ್ರಾವೆಲರ್ಗೆ ಬೇರೆಯವ್ರಿಗೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ. ರಿಟರ್ನ್ಸ್ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಸೂಪರ್. ಫ್ಯೂಚರ್ ಅಲ್ಲಿ ಏನ್ ಕೊಂಡ್ಕೋಬೇಕು ಅಂದ್ರೆ ಗಾಳಿ ಬೆಳಕು ನೀರು ಅಂತ ಅನ್ನೋ ಪರಿಸ್ಥಿತಿ ಆಲ್ರೆಡಿ ಈಗಾಗಲೇ ಸೃಷ್ಟಿ ಆಗ್ಬಿಟ್ಟಿದೆ. ಈಗ ಹಂಗ್ ನೋಡಿದ್ರೆ ಇಲ್ಲಿ ಗಾಳಿ ಬೆಳಕು ನೀರು ಎಲ್ಲವೂ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ಅಷ್ಟು ಸ್ಪೇಷಿಯಸ್ ಆಗಿದೆ, ಅಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಓಪನ್ ಕಿಚನ್, ಅದ್ರ ಜೊತೆಗೆ ನೋಡಿ ಇಲ್ಲಿ ಬರ್ಬೋದು ಆಚೆಗೆ, ಎಷ್ಟು ಚೆನ್ನಾಗಿದೆ. ಅಡಿಗೆ ಮನೆಯಿಂದ ಒಳಗಡೆ, ಆಚೆಯಿಂದ ಒಳಗಡೆ ಎಲ್ಲ ಬರ್ಬೋದು. ಸೊ ಎಲ್ಲದಕ್ಕೂ ಕೂಡ ಈ ತರ ಕೊಟ್ಟಿದ್ದಾರೆ ಡೋರ್ಸ್. ಸೊ ನೀವು ಆರಾಮಾಗಿ ಓಪನ್ ಮಾಡ್ಕೋಬಹುದು, ಕ್ಲೋಸ್ ಮಾಡ್ಕೋಬಹುದು.
ನಿಜ, ಮಕ್ಕಳಾದ್ರೂ ಅಂದ್ರೆ ನೀವು ಫ್ಯಾಮಿಲೀಸ್ ಬಂದು ಸ್ಟೇ ಮಾಡ್ತೀರಿ ಅಂದ್ರೂ ಮಾಡ್ಬೋದು, ಇಲ್ಲ ನೀವು ಸರ್ ಹೇಳ್ದಾಗೆ ಕಮರ್ಷಿಯಲ್ಗೆ ನೀವು ರೆಂಟಲ್ ಕೊಡ್ತೀರಾ ಅಂದ್ರೂ ಕೊಡ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ. ಬ್ಯೂಟಿಫುಲ್ ಆಗಿದೆ, ನಂಗಂತೂ ತುಂಬಾ ಇಷ್ಟ ಆಗೋಯ್ತು. ಸರ್, ವೆರಿ ಇಂಪಾರ್ಟೆಂಟ್ ವಿಷಯನ ನಾವೀಗ ಮಾತಾಡ್ಬೇಕು. ಪ್ರೈಸ್, ಇಷ್ಟೆಲ್ಲ ಫೆಸಿಲಿಟಿ, ಅಮ್ಯುನಿಟೀಸ್ ಜೊತೆಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಎಲ್ಲ ಗೊತ್ತಾಯ್ತು. ಸೊ ಪ್ರೈಸ್ ಹೇಗಿದೆ ಸರ್ ಹಾಗಾದ್ರೆ? ಪ್ರೈಸ್ ನಾನು ಅದನ್ನೇ ಹೇಳ್ತೀನಲ್ಲ, ಮ್ಯಾಕ್ಸಿಮಮ್ ಲೋನ್ ಯೂಸ್ ಮಾಡ್ಕೊಳ್ಳಿ. ಸೊ ಇದು ತುಂಬಾ ಸಪೋರ್ಟಿವ್ ಇದೆ ಬ್ಯಾಂಕ್ಸ್ ನಿಮ್ಗೆ ಆಕ್ಚುಲಿ. ಸೊ ಪ್ರೈಸ್ ಈಗಿನ ಪ್ರೈಸ್ ಬಂದು 6,900 ರುಪೀಸ್ ಇದೆ. ಸೊ ಇನ್ ಅಂಡ್ ಅರೌಂಡ್ ಎಕ್ಸ್ಪ್ಲೋರ್ ಮಾಡಿ. ನಾನು ತುಂಬಾ ರಿಕ್ವೆಸ್ಟ್ ಮಾಡೋ ಪ್ರತಿಯೊಬ್ಬ ಕಸ್ಟಮರ್ ಅಥವಾ ಯಾರು ತಗೊಳ್ತಿರೋ, ಸೊ ಇನ್ ಅಂಡ್ ಅರೌಂಡ್ ಏರಿಯಾನ ನೀವು ಸರ್ವೆ ಮಾಡಿ. ಬಿಕಾಸ್ 12,000 acre ಫೇಸ್ 1 ಇಂಡಸ್ಟ್ರಿಯಲ್ ಏರಿಯಾ, ಏರ್ಪೋರ್ಟ್, ಫೇಸ್ 2, ಫೇಸ್ 3 ತುಂಬಾ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಇಂಥ ಕಡೆ ಇನ್ವೆಸ್ಟ್ ಮಾಡಿ. ಆಮೇಲೆ ನಾವೇನ್ ಮಾಡ್ತೀವಿ, ತುಂಬಾ ಆಸೆ ಜನಕ್ಕೆ, ಕಡಿಮೆ ರೇಟ್ ಅಂತ ಹೋಗ್ತೀವಿ, ಯಾರೋ ಸ್ಕೀಮಲ್ಲಿ ಕೊಡ್ತೀವಿ ಅಂತ ಹೋಗ್ತೀವಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀವಿ. ಅದೆಲ್ಲ ಆ ಇನ್ಸ್ಟಾಲ್ಮೆಂಟ್ ಬ್ಯಾಂಕ್ ಕಟ್ಟಿ ಪರವಾಗಿಲ್ಲ. ನೀವೀಗ ದುಡ್ಡು ಕಟ್ಬಿಡ್ತೀರಾ, ಸೈಟ್ ಬರಲ್ಲ. 2-3 ವರ್ಷ ಆದ್ಮೇಲೆ ಬಂದು ಈ ಲೊಕೇಶನ್ ಹುಡುಕಿದ್ರೆ ಖಂಡಿತ ನಿಮಗೆ ಸೈಟ್ ಸಿಗಲ್ಲ, ನಿಮ್ ದುಡ್ಡು ವಾಪಸ್ ಬರಲ್ಲ. ಆ ತರದಕ್ಕೆ ನೀವು ಹೋಗಿ ಸ್ಕ್ಯಾಮ್ಗೆ ಸಿಗಾಕೊಂಡ್ಬಿಡ್ತೀರಾ. ಎಷ್ಟೋ ಜನ ಬರ್ತಾರೆ, ಸರ್ ಅಲ್ಲಿ 1,500,000 ಮಾಡ್ತಾ ಇದ್ದಾರೆ, 2,000 ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ಹೇಳ್ತೀವಿ, ಲೀಗಲ್ ಪ್ರೊಸೀಜರ್ ನೋಡ್ಕೊಳ್ಳಿ, ಪ್ರಾಪರ್ ಡಾಕ್ಯುಮೆಂಟ್ಸ್ ತಗೊಳ್ಳಿ, 30 days ಅಲ್ಲಿ ಬ್ಯಾಂಕ್ ಲೋನ್ ಮಾಡ್ಕೊಳ್ಳಿ. ಅದರಲ್ಲೂ ಈಗ 31st March ಇದೆ ನಮ್ಗೆ, ಇದೊಂಥರ ಫೈನಾನ್ಷಿಯಲ್ ಇಯರ್ ಎಂಡ್. ಸೊ ಈ 31st ಒಳಗಡೆ ರಿಜಿಸ್ಟ್ರೇಷನ್ ಹೋದ್ರೆ ಒಂದು ಬೆಸ್ಟ್ ಪ್ರೈಸ್ ಅಂತೂ ಅವ್ರು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮಿಂದ. ಬಿಕಾಸ್ ಆಫ್ 31st March ಇರೋದ್ರಿಂದ. ಸೊ ಇನ್ನು ಫ್ಯೂಚರ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಖಂಡಿತ ಅದನ್ನೇ ನಾನು ನಿಮ್ಗೆ ಹೇಳಿದೆ. ಆಕ್ಚುಲಿ ನಾವು ಪ್ರೈಸ್ ಅಂತೀವಿ, ಕಸ್ಟಮರ್ ಬಂದ ತಕ್ಷಣ ಪ್ರೈಸ್ ಸರ್ ಅಲ್ಲಿ ಯಾಕೆ ಇಲ್ಲಿ ಯಾಕೆ ಅಂತಾರೆ. ಪ್ರತಿಯೊಂದು ಡೆವಲಪ್ಮೆಂಟ್ಸ್ ನೋಡ್ಬೇಕಾಗತ್ತೆ. ಈಗ ನಾವು ಒಂದು ಫ್ರೂಟ್ ತಗೋಬೇಕಾದ್ರೆ ಸರ್ ಅದು ಸೇಮ್ ಫ್ರೂಟ್ ಇರುತ್ತೆ, ಬಟ್ ಅದು ಕ್ವಾಲಿಟಿ ಬೇರೆ ಅನ್ಬಿಡ್ತಾರೆ. ಬಟ್ ಪ್ರಾಪರ್ಟಿಲಿ ಹಂಗ್ ಮಾಡಕ್ ಆಗಲ್ಲ. ನಮ್ಗೆ ಗೊತ್ತಾಗುತ್ತೆ ಪ್ರಾಪರ್ STP ಇದೆ, ಇವಾಗ ಹೈಡ್ರೋನಮೆಟಿಕ್ ಸಿಸ್ಟಮ್, ವಾಟರ್ ಫೆಸಿಲಿಟೀಸ್ ಇದೆ, ನಿಮ್ಗೆ ಫುಲ್ ಪ್ಲೆಡ್ಜ್ ಪವರ್ 3.5 ಲಕ್ಷ ಡಿಪಾಸಿಟ್ ನಾವೇ ಮಾಡಿದೀವಿ, NOC ಇದೆ, CC ಇದೆ, ಪ್ರತಿಯೊಂದು ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ನಿಮ್ಗೆ. ಸೊ ಹಾಗಾಗಿ ನೀವು ಇದೇನ್ ರಾಕೆಟ್ ಸೈನ್ಸ್ ಅಲ್ಲ, ನಿಮ್ಗೆ ಆರಾಮಾಗಿ ಅರ್ಥ ಆಗ್ಬಿಡುತ್ತೆ. ಸೊ ನಾನಂತೂ ಎಸ್ಪೆಷಲಿ ಏನ್ ಮಾಡ್ತೀವಿ, ನಾರ್ತ್ ಇಂಡಿಯನ್ಸ್ ಬರ್ತಾರೆ ನೋಡಿ, ಅವರೆಲ್ಲ ಅಪಾರ್ಟ್ಮೆಂಟ್ ಕಡೆ ಜಾಸ್ತಿ ಹೋಗ್ತಾರೆ. ಬಟ್ ಸೌತ್ ಇಂಡಿಯನ್ಸ್ ಇದೀವಲ್ಲ, ನಮ್ ಕನ್ನಡದವ್ರಿಗೆ ಹೇಳ್ತೀನಿ, ಖಂಡಿತ ಬನ್ನಿ, ಇಂಥ ಕಡೆ ಇನ್ವೆಸ್ಟ್ ಮಾಡಿ. ಮುಂಚೆ ಕಡಿಮೆ ಇದ್ರು, ಬಟ್ ನಮ್ ಪ್ರಾಜೆಕ್ಟ್ಸ್ ಅಲ್ಲಿ ಇವಾಗ ಹೇಳ್ಬೇಕಾದ್ರೆ 80% ನಮ್ ಕನ್ನಡದವ್ರು ಇದ್ದಾರೆ. ನನಗಂತೂ ಬಹಳ ಖುಷಿ ಆಗುತ್ತೆ. ಇನ್ ದ ಸೆನ್ಸ್ ಏನಂದ್ರೆ, ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಅಪಾರ್ಟ್ಮೆಂಟ್ಸ್ ಎಲ್ಲಿ ಬೇಕಾದ್ರೂ ತಗೊಬಹುದು, ಯಾವಾಗ ಬೇಕಾದ್ರೂ ತಗೊಬಹುದು. ಅಪಾರ್ಟ್ಮೆಂಟ್ಸ್ ಕಾನ್ಸೆಪ್ಟ್ ಇಸ್ ಡಿಫ್ರೆಂಟ್. ಸ್ವಲ್ಪ ಔಟ್ಸ್ಕರ್ಟ್ಸ್ ಇಂದ ಬರೋರಿಗೆ ಅದು ಓಕೆ, ಬಟ್ ಲ್ಯಾಂಡ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಸೊ ಹಾಗಾಗಿ ಪ್ರಾಪರ್ಟಿಗೆ ಬನ್ನಿ, ವಿಸಿಟ್ ಮಾಡಿ, ನೀವು ಪೇಷನ್ಸ್ ಇಟ್ಕೊಂಡ್ ಬನ್ನಿ. ಸೊ ಇನ್ಫಾರ್ಮೇಶನ್ ತಗೊಳ್ಳಿ. ನಮ್ ತರ ಇನ್ನೂ 4 ಪ್ರಾಜೆಕ್ಟ್ಸ್ ಹೋಗಿ ಇನ್ಫಾರ್ಮೇಶನ್ ತಗೊಳ್ಳಿ. ಸೊ ಯಾವ್ದು ರೈಟ್ ರಾಂಗ್ ನಿಮ್ಗೆ ಅರ್ಥ ಆಗುತ್ತೆ, ಎಜುಕೇಟ್ ಆಗುತ್ತೆ. ಯಾಕಂದ್ರೆ ಲೈಫ್ ಟೈಮ್ ಅರ್ನಿಂಗ್ಸ್ ಇರುತ್ತೆ ನಿಮ್ಗೆ, ಇನ್ವೆಸ್ಟ್ಮೆಂಟ್ ಇದು ಕೂಡ ರಿಟರ್ನ್ಸ್ ಕೊಡುತ್ತೆ. ನಾಳೆ ನೀವು ಹೆಂಗೋ ತಗೊಂಡ್ಬಿಡ್ತೀರಾ, ಓಕೆ ಕಡಿಮೆ ಸಿಕ್ತು ಏನೋ ಒಂದು ತಗೊಂಡ್ಬಿಡ್ತೀರಾ, ಬಟ್ ನಾಳೆ ಹೆಂಗ್ ಮಾಡ್ತೀರಾ ನೀವು, ಹೆಂಗ್ ಲೋನ್ ಮಾಡ್ತೀರಾ? ಬಿಕಾಸ್ ಇದು ನಿಮ್ ಪ್ರೊಫೆಷನ್ ಅಲ್ಲ ನಿಮ್ಗೆ. ಹಂಗಾಗಿ ನನ್ನ ಪ್ರಿಯಾರಿಟಿ ಯಾವಾಗ್ಲೂ ಪ್ರಾಪರ್ಟಿ ರೋಡ್ ಹತ್ರ, ಮೇನ್ ರೋಡ್ ಹತ್ರ ಇರಬೇಕು. ಸೊ ಇದೆಲ್ಲಾನು ನೀವು ಒಂಚೂರು, ಇವಾಗ ನೀವು ಲೀಗಲ್ ಕೊಡ್ತೀರಾ ಲಾಯರ್ಗೆ, ಅವ್ರು ಏನ್ ನೋಡ್ತಾರೆ, ಆ ಪ್ರಾಪರ್ಟಿ ಹಿಸ್ಟ್ರಿ ನೋಡ್ತಾರೆ. ಅದ್ರಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆಯಾ, ಒಂದು ಸ್ಮಶಾನ ಇದೆಯಾ, ಪಕ್ಕದಲ್ಲಿ ನಾಲಾ ಇದೆಯಾ, ಪಾಂಡ್ ಇದೆಯಾ, ಇನ್ ಏನಿದೆ, ಇದು ಎಲ್ಲ ಡಿವಿಜನ್ಸ್ ಬಂದು ನೀವು ಕಸ್ಟಮರ್ ಬಂದು ಫಿಸಿಕಲಿ ವಿಸಿಟ್ ಮಾಡಿ ಪ್ರಾಪರ್ಟಿ ನೋಡ್ಬೇಕು ನೀವು. ಸೊ ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಪ್ರಾಪರ್ಟಿ ಅಲ್ವಾ ಸರ್. ಏನ್ ಸರ್ ಗ್ರೀನರಿ ಹಿಂಗಿದೆ, ನಾನಂತೂ ಫ್ಯಾನ್ ಆಗ್ಬಿಟ್ಟೆ ಈ ರೆಸಾರ್ಟ್ಗೆ. ರೆಸಾರ್ಟ್ ಅಂತಾನೆ ಬರ್ತೀವಿ. ಖಂಡಿತ ಮೇಡಮ್. ಜೊತೆಗೆ ಏನಂದ್ರೆ ನಮ್ಗೆ ವಾಸ್ತು ಪ್ಲಾಂಟ್ಸ್ ಮಾಡಿದೀವಿ. ಸೊ ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ, ಇಲ್ಲಿ ಟ್ಯಾಂಕ್ ಕೂಡ ಬರುತ್ತೆ. ಜೊತೆಗೆ ನಿಮ್ಗೆ ತೆಂಗಿನ ಗಿಡ ಇದೆ, ಅಡಿಕೆ ಗಿಡ ಇದೆ. ಸೊ ಹಾಗೆ ನಿಮ್ಗೆ ಪೂಜೆಗಾಗುವಂತದ್ದು ನಮ್ಗೆ ನೆಲ್ಲಿಕಾಯಿ ಗಿಡ ಇದೆ. ಸೊ ಅದೆಲ್ಲ ನಮ್ ಕಸ್ಟಮರ್ ತಂದ ಕೊಲ್ಲೂರು ಹಾಕಿದ್ದಾರೆ ಆಕ್ಚುಲಿ, ಪೂಜೆಗಾಗುತ್ತೆ ಅಂತ ಹೇಳಿ. ಆಮೇಲೆ ಸ್ಟ್ರಾಬೆರಿ ಇದೆ, ಆಪಲ್ ಇದೆ. ಖಂಡಿತ ನಮ್ದೊಂದ್ ಸ್ಪೇಸ್ ಅಲ್ಲಿ ಒಂದಷ್ಟು ಪಕ್ಷಿಗಳು ಅವೆಲ್ಲ ಇದ್ರೇನೆ ಚೆನ್ನಾಗಿರುತ್ತೆ, ಗ್ರೀನರಿ ಇರಬೇಕು. ಎಷ್ಟು ಚೆನ್ನಾಗಿ ಪಕ್ಷಿಗಳ ಸೌಂಡ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಅಂಡ್ ಗೂಡು ಇದೆ ಇಲ್ಲಿ ನೋಡಿ, ಹಾಗೆ ತೋರಿಸಿ ಹರಿ ಸ್ವಲ್ಪ. ನಿಮ್ಗೆ ಈ ಕಾಲದಲ್ಲಿ ಗೀಜಿಗದ ಗೂಡು ಅಂತೀವಿ, ಅದು ಗೀಜಿಗದ ಪಕ್ಷಿ. ತುಂಬಾ ಅದಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಅದು ಅಂದ್ರೆ ಮುಖ್ಯವಾಗಿ ಬರ್ಡ್ಸ್ ಇರೋದೇ ಒಂದ್ ಸೇಫೆಸ್ಟ್ ಪ್ಲೇಸ್ ಅಲ್ಲಿ, ಆತರ ಗೂಡ್ ಕಟ್ಟೋದೇ ಸೇಫೆಸ್ಟ್ ಪ್ಲೇಸ್ ಅಂತ. ಸೊ ಹಾಗಾಗಿ ಗೊತ್ತಾಗುತ್ತೆ, ಇದು ಪೀಸ್ಫುಲ್ ಆಗಿದೆ, ಸೇಫೆಸ್ಟ್ ಪ್ಲೇಸ್, ಗ್ರೀನರಿ. ಸರ್ ಪ್ಲಾಂಟ್ಸ್ ಹೇಳ್ತಾ ಇದ್ರಿ ನೀವು, ಅಲ್ಲಿ ನಾನೇನೋ ಲೆಮನ್ ಗಿಡ ನೋಡಿದೆ. ನಮ್ ಕಾನ್ಸೆಪ್ಟ್ ಇದ್ದಿದೆ 50% ಕನ್ಸ್ಟ್ರಕ್ಷನ್ ಏರಿಯಾ. ಆಕ್ಚುಲಿ ಅಪ್ರೂವ್ಡ್ ಲೇಔಟ್ 50% ನಮ್ಗೆ ಓಪನ್ ಏರಿಯಾಗ ಹೋಗ್ಬಿಡುತ್ತೆ. ಅದು ಮ್ಯಾಕ್ಸಿಮಮ್ ನಮ್ಗೆ ಗ್ರೀನರಿ ತರೋಣ ಅನ್ನೋದೇ ನಮ್ ಕಾನ್ಸೆಪ್ಟ್. ಸೂಪರ್ ತುಂಬಾ ಚೆನ್ನಾಗಿದೆ. ಅಲೋವೆರಾ ನೋಡಬಹುದು ನಿಮ್ಗೆ, ಆಲ್ಮೋಸ್ಟ್ ತುಂಬಾ ವೆರೈಟೀಸ್ ಪ್ಲಾಂಟ್ಸ್, ಫ್ಲವರ್ಸ್ ನೋಡಬಹುದು, ಎಲ್ಲಾ ತರದ ಫ್ಲವರ್ಸ್ ನೋಡಬಹುದು ನೀವು. ಫುಲ್ ಎಂಟ್ರೆನ್ಸ್ ಲೆಮನ್ ನೋಡಬಹುದು, ಖಂಡಿತ ಲೆಮನ್ ನೋಡಬಹುದು. ತುಂಬಾ ವೆರೈಟೀಸ್ ಫ್ರೂಟ್ಸ್. ಈಗ ಟರ್ಮಿನೇಲಿಯಾ ಅಂತ ಇದೆ. ಈ ಪ್ಲಾಂಟ್ಸ್ ಎಲ್ಲ ನಿಮ್ ಕಾಸ್ಟ್ ಹೇಳೋದ್ ಬೇಡ ಆಕ್ಚುಲಿ, ತುಂಬಾ ಕಾಸ್ಟ್ಲಿ ಅನ್ಸುತ್ತೆ. ಹೌದೌದು. ಆದ್ರೆ ನಮ್ಗೆ ಪ್ರಾಜೆಕ್ಟ್ ಅಲೈವ್ ಆಗಿರ್ಬೇಕು ಮೇಡಮ್. ನನ್ ಕಾನ್ಸೆಪ್ಟ್ ಯಾವಾಗ್ಲೂ ಅಲೈವ್ ಇರ್ಬೇಕು. 100% ನೋಡಿ, ತುಂಬಾ ಲೈವ್ಲಿ ಆಗಿದೆ. ಎಲ್ಲಿ ನೋಡಿದ್ರು ವರ್ಷ ಪೂರ್ತಿ ನೀವು ಯಾವ ಕಡೆ ನೋಡಿದ್ರೆ ನಿಮ್ಗೆ ಫ್ಲವರ್ ಇರುತ್ತೆ. ಹೌದು ನೋಡಿ, ಇವಾಗ ಮಳೆ ಬಂದೆ ಎಷ್ಟು ದಿವಸ ಆಯ್ತು, ಬಟ್ ಆದ್ರೆ ಈ ಪ್ಲೇಸ್ ಅಲ್ಲಿ, ಈ ಲೇಔಟ್ ಅಲ್ಲಿ ಎಷ್ಟು ಗ್ರೀನರಿ ಕಾಣ್ತಿದೆ ನೋಡಿ, ಕಂಪ್ಲೀಟ್ ಗ್ರೀನರಿ. ಹೌದು.
ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿದ್ರೆ ಅಂತೂ ಫುಲ್ ಕಾಡ್ ತರ ಕಾಣುತ್ತೆ, ಅಷ್ಟು ಗ್ರೀನರಿ ಇದೆ ನೋಡಿ ನಿಮ್ಗೆ. ವಾಕ್ ಪಾತ್ ಇದೆ, ಅದು ಹೌದು, ಗಾರ್ಡನ್ ಇಲ್ಲಿ ಏರಿಯಾ ಆರಾಮಾಗಿ ನಡ್ಕೊಂಡ್ ಬರ್ಬೋದು. ಸೊ ಅದಕ್ಕೆ ಗಾರ್ಡನ್ ಕಸ್ಟಮರ್ ಬನ್ನಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ನಾನು ಖಂಡಿತ ಹೇಳ್ತೀನಿ. ಎಸ್, ಕಸ್ಟಮರ್ಸ್ ಒಂದ್ಸರಿ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಯು ವಿಲ್ ಬಿ ಲೈಕ್ ಒಂದು ಟ್ರಿಪ್ ಬಂದಂಗೆ ಆಗ್ಬಿಡುತ್ತೆ ನಿಮ್ಗೆ. ತುಂಬಾ ಹತ್ರ ಒಂದು ಏರ್ಪೋರ್ಟ್ ಪಿಕ್ನಿಕ್ ಪಕ್ಕದಲ್ಲಿದೆ. ಬಂದ ಹಾಗೆ ಆಗತ್ತೆ. ವೆರಿ ನೈಸ್. ಸೊ ಇಲ್ಲೇ ಪಕ್ಕದಲ್ಲೇ ಪ್ಲಾಟ್ಸ್ ನೋಡ್ಬೋದು ನೀವು. ಹಾಗೆ ಅದು ಕೂಡ ನೀಟಾಗಿ ಗೇಟ್ ಹಾಕಿದ್ದಾರೆ, ಎಲ್ಲಾನು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಎಲ್ಲಾನು.